ಕರಿಗಾಲ. ಹಲೋ, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಇವತ್ತಿನ ವಿಶೇಷ ಏನು ಗೊತ್ತಾ? ಮಹಿಳಾ ದಿನಾಚರಣೆ. ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಅಂತ ನಾನೊಂದೆರಡು ಮಾತನ್ನ ಇಲ್ಲಿ ಹೇಳ್ತೀನಿ. ನನಗೆ ಗೊತ್ತಿರೋ ಅಂಥದ್ದು, ಮಾರ್ಚ್ 8ರಂದು ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸುತ್ತೇವೆ. ಈ ದಿನ ಮಹಿಳೆಯರ ಸಾಂಸ್ಕೃತಿಕ, ರಾಜಕೀಯ ಹಾಗೂ ಸಾಮಾಜಿಕ ಆರ್ಥಿಕ ಸಾಧನೆಗಳನ್ನು ಸ್ಮರಿಸುತ್ತೇವೆ. ಸಮಾಜ ಮತ್ತು ಕುಟುಂಬವನ್ನು ಕಟ್ಟುವಲ್ಲಿ ಮಹಿಳೆಯರು ಬಹುಮುಖ್ಯ ಪಾತ್ರವನ್ನು ವಹಿಸುತ್ತಾರೆ. ಮೊದಲ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು 1975ರಲ್ಲಿ ವಿಶ್ವಸಂಸ್ಥೆ ಆಚರಿಸಲಾಗಿತ್ತು. ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಒಂದು ಥೀಮ್ನೊಂದಿಗೆ ಆಚರಿಸುತ್ತಾರೆ. ಈ ವರ್ಷ ಅವ್ರಿಗೆ ಸಿಗಬೇಕಾದಂಥ ಗೌರವಗಳನ್ನು ಸಲ್ಲಿಸುವ ಬಗ್ಗೆ ನಡೀತಾ ಇತ್ತು. ಪ್ರಪಂಚದಾದ್ಯಂತ ಮಹಿಳೆಯರ ಮತ್ತು ಹುಡುಗಿಯರ ಕೊಡುಗೆಗಳನ್ನು ಗುರುತಿಸಿ ಅವರಿಗೆ ಸಲ್ಲಬೇಕಾದಂಥ ಪ್ರಶಸ್ತಿಗಳನ್ನು ನೀಡುತ್ತಾರೆ. ನಾವು ಎಲ್ಲ ಮಹಿಳೆಯರನ್ನು ಸಮಾನವಾದ ರೀತಿಯಲ್ಲಿ ಗೌರವಿಸಿ ಅವರಿಗೆ ಸಿಗಬೇಕಾದಂಥ ಒಂದು ಸಮಾನತೆಯನ್ನು ನೀಡಿ ಗೌರವಿಸೋಣ. ಅಂತಾರಾಷ್ಟ್ರೀಯ ಮಹಿಳೆಯ ದಿನಾಚರಣೆ ಬಗ್ಗೆ, ಎಲ್ಲ ಮಹಿಳೆಯರ ಬಗ್ಗೆ ನಾನಿವತ್ತು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ ಅಂತ. ಈ ಲಾಗು ಎಷ್ಟು ಚೆನ್ನಾಗಿತ್ತು ಅಂತ ಮುಂದೆ ನೋಡಿ. ಇನ್ನು ಮಹಿಳಾ ದಿನಾಚರಣೆ ಅವತ್ತು ಮಾತ್ರ ಅಲ್ಲದೆ ಪ್ರತಿದಿನವೂ ನಮ್ಮಲ್ಲಿರೋ ಹೆಣ್ಮಕ್ಕಳನ್ನ ಗೌರವಿಸಿ ಅಂತ ನಾನು ಇಲ್ಲಿ ಕೇಳ್ಕೊತೀನಿ. ಇನ್ನು ಮಹಿಳಾ ದಿನಾಚರಣೆ ಅಲ್ಲದೆ ಪ್ರತಿದಿನವೂ ಹೆಣ್ಣನ್ನು ಗೌರವಿಸಿ, ಅದು ಅಮ್ಮ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ತಂಗಿ ಆಗಿರ್ಬೋದು, ಅತ್ತಿಗೆ ಆಗಿರ್ಬೋದು, ನಾದಿನಿ ಆಗಿರ್ಬೋದು, ಚಿಕ್ಕಮ್ಮ ಆಗಿರ್ಬೋದು, ದೊಡ್ಡಮ್ಮ ಆಗಿರ್ಬೋದು, ನಿಮ್ಮ ಅತ್ತೆ ಕೂಡ ಆಗಿರ್ಬೋದು, ಪ್ರತಿಯೊಂದು ಹೆಣ್ಣನ್ನು ಗೌರವಿಸಿ ಪೂಜ್ಯ ಭಾವತೆಯಿಂದ ನೋಡಿ ನಿಮ್ಮ ಸ್ನೇಹಿತರನ್ನು ಕೂಡ ಅಂತ ನಾನಿಲ್ಲಿ ಕೇಳ್ಕೊತಾ ಈ ಒಂದು ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ನೋಡಿ ಹಿಂಗೆಲ್ಲ ಎಂಜಾಯ್ ಮಾಡಿದ್ವಿ ಅಂತ. ವರ್ಷ ಎಲ್ಲನೂ ಎವ್ರಿ ಡೇ ವ್ಯಾಲೆಂಟೈನ್ ಡೇನ, ಎವ್ರಿ ಡೇ ಮದರ್ ಡೇ, ಇಂಗ್ಲಿಷ್ ಹೇಳು. ನೀನು ಎಡಗಾಲೆಲ್ಲ ಇಟ್ಬೇಡ. ಮಹಾಲಕ್ಷ್ಮಿ ಬಲಗಾಲ ಇಟ್ಬಾರೆ. ಮಹಾಲಕ್ಷ್ಮಿನೇ ಆದ್ರೂ ಬಲಗಾಲ ಇಟ್ಟು ಬಂದ್ರು ಇಲ್ಲಿ ಮರ್ಯಾದೆ ಇಲ್ದಿರ ಕಡೆ ಇರ್ಬಾರ್ದು ಅಂತ ಹೇಳಿದವ್ರಿಗೆ ಹೇಳಪ್ಪ. ನನಗೆ ನೀನು ಅಲ್ಸುತ್ತಿ ನಂದಲಿಕ್ಕೆ ಸಮಾಧಾನ ಮಾಡಿದ್ರೆ ಆಮೇಲೆ ನೋಡ್ಕೊ ಏನೋ ತಗೊಂಡು ಕುಡ್ಕೊಂಡು ಮುಗಿಸ್ತೀರಿ. ಕುಡ್ಕೊಳ್ಳೋಣ, ನಾನು ಬೇಡ ಆಗ್ಬಿಟ್ಟಿದಣ್ಣ. ನಾವು ಹಿಂಗ್ ಹೋಗಿ ಹಿಂಗ್ ಬರ್ತೀವಂತ ಅಲ್ಲ, ನಾವು ಹಿಂಗ್ ಹೋಗಿ ಹಿಂಗ್ ಬಂದ್ಬಿಡ್ತೀವಂತೆ. ಎಲ್ಲ ಬಿಟ್ಬಿಡ್ತಾಳೆ ಕೊನೆಗೆ ನಂದೇ ಇರ್ತಾಳೆ ಅವಳು ಅಂತ ಹೇಳಿಲ್ವಲ್ಲ ನಾನು. ಜಗಳ ಮುಗಿಸೋದೇ ಆಯ್ತಲ್ಲ ಆಂಟಿ, ನಂದು ನಿಮ್ದು ಪ್ರೀತಿದು. ಅಯ್ಯೋ ಬೇಡ. ತಿಂಡಿ ತಿಂದಾಯ್ತು ಅಂತ ಕೈ ತೊಳ್ಕೊಬಿಟ್ರು ಅಂತೆ. ಅವ್ರಿಗೆ ಇದು ದೋಸೆ ಬರುತ್ತೆ ಅನ್ನೋದೇ ಗೊತ್ತಿಲ್ಲ ಅಂದ್ರೆ ಅವರು ಜಗಳ ಆಡೋ ಮೈಂಡಲ್ಲಿ ಇದ್ದಾರೆ. ಆಯ್ತಾ, ಇವಾಗ ನಿಮ್ ಬಾಯಲ್ಲ ಬಂತ, ಅದ್ ಹೆಂಗ್ ಮಾತಾಡ್ದಲ್ಲ ಇದ್ಬಿಡ್ತೀರಾ? ಹೇಳ್ಬಿಡಿ. ಈಗ ನಿಮ್ ಬಾಯಲ್ಲ ಬಂತ ಜಗಳ ಆಡೋ. ಇನ್ನು ನಮ್ಮಣ್ಣ ಪ್ರತಿ ವರ್ಷ ವುಮೆನ್ಸ್ ಡೇ ಸ್ಪೆಷಲ್ಗೆ ರೋಸ್ನ ತಂದುಕೊಟ್ಟು ಏನಾದರೂ ಒಂದು ಸ್ವೀಟ್ನ ಕೊಡ್ತಾಯಿದ್ರು. ಈ ವರ್ಷ ಅವರು ನಮಗೆಲ್ಲ ಮಲ್ಲಿಗೆ ಹೂವನ್ನ ತಂದು ಒಂದು ನಿಮಿಷ ಇರಿ. ಇನ್ನು ವುಮೆನ್ಸ್ ಡೇ ಸ್ಪೆಷಲ್ ಅಂತ ಇವ್ರು ನನಗೆ ಸ್ವೀಟ್ ಎಲ್ಲ ತಿನ್ನಿಸಿದ್ರು, ವಿಶ್ ಮಾಡಿದ್ರು. ಅದೊಂಥರ ಖುಷಿಗೆ ಯಾವಾಗಲೂ ಹಂಗೆ ಚೆನ್ನಾಗಂತೂ ಇರ್ತೀವಿ ನಾವು ಎಲ್ಲರೂ. ನೀವು ಚೆನ್ನಾಗಿ ಅಲ್ಲಿ ಇಟ್ಬಿಡಿ, ಗ್ಲಾಸಲ್ಲಿ ಇಟ್ಬಿಡ್ರಿ. ಮದುವೆಗೆ ಇಲ್ಲ
ಮಂಜಾಕ ಹೋಗಿ ಇನ್ನು ನಾವು ಸ್ವಲ್ಪ ಜನ ಪಿಂಕ್ ಥೀಮಲ್ಲಿ ನಾವು ಪಿಂಕ್ ಹಾಕೊಂಡು ಹೋಗಿದ್ವಿ. ಇನ್ನೂ ಫ್ರೆಂಡ್ಸು ಅವರು ಮ್ಯಾರಥಾನ್ ಇತ್ತು ಅಂತ ಹೋಗಿದ್ರು, ಅವರೆಲ್ಲ ರೆಡ್ಡಲ್ಲಿ ಬಂದಿದ್ದರು. ಎಲ್ಲರೂ ಒಂದು ಕಡೆ ಮೀಟ್ ಮಾಡಿಕೊಂಡು ಕಾಫಿ ಕುಡ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಹೊರಟ್ವಿ. ಹಾಂ ವುಮೆನ್ಸ್ ಡೇ ದಿನಾಚರಣೆ. ಹ್ಯಾಪಿ ವುಮೆನ್ಸ್ ಡೇ ಮೇಡಮ್. ಹ್ಯಾಪಿ ವುಮೆನ್ಸ್ ಡೇ. ಎಲ್ಲರೂ ಚೆನ್ನಾಗಿರಲಿ, ಎಲ್ಲರೂ ಒಳ್ಳೆಯದಾಗಲಿ. ಎಲ್ಲ ಹೂವು ಕೊಟ್ಟಿದ್ದೀರಾ? ಇದು ಇನ್ನು ನಾವೆಲ್ಲ ಪಿಂಕ್ ಟೀ ಶರ್ಟು ಬ್ಲ್ಯಾಕ್ ಪ್ಯಾಂಟ್ ಹಾಕ್ಕೊಂಡು ಪ್ರಿಟಿಯಾಗಿ ಕಾಣಿಸ್ತಾ ಇದ್ವಿ. ಅಣ್ಣ ಮಲ್ಲಿಗೆ ಹೂವನ್ನ ತಂದುಕೊಟ್ರು. ಕಾಂಬಿನೇಷನ್ ಇರಲಿಲ್ಲ, ಬಟ್ ಒಂಥರ ಸ್ಪೆಷಲ್ಲಾಗಿತ್ತು. ಎಲ್ಲರೂ ವಿಶ್ ಮಾಡಿಕೊಂಡು ಒಬ್ರಿಗೊಬ್ರು ಎಂಜಾಯ್ ಮಾಡಿದ್ವಿ. ಇವತ್ತಿನ ದಿನ ಅಂತೂ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಸಿಕ್ಕಿದ್ವಿ ಫೈನಲಿ. ಫ್ರೆಂಡ್ಸು ಸಿಕ್ಕಿದ್ರು. ಎಲ್ಲರೂ ಮಾತಾಡಿಕೊಂಡು ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಟಿಫನ್ ತಿಂದು ಮುಗಿಸ್ಕೊಂಡು ಇನ್ನು ಅಲ್ಲಿಂದ ನಾವು ಬೇರೆ ಕಡೆ ಹೊರಟ್ವಿ. ಸ್ವಲ್ಪ ಕೆಲಸ ಇತ್ತು ಅಂತ ಫ್ರೆಂಡ್ಸ್ನೆಲ್ಲ ಮನೆಗೆ ಡ್ರಾಪ್ ಮಾಡಬೇಕಿತ್ತು. ಅವರು ಪಾರ್ಸಲ್ ತೊಗೊಂಡ್ರು. ಟಿಫನ್ ಮನೇಲಿ ಮಾಡೋದೇನು ಅಂತ ಹೇಳಿ ನಾವು ಸ್ವಲ್ಪ ಅರುಣಾಚಲೇಶ್ವರಕ್ಕೆ ಹೋಗಬೇಕಾಗಿತ್ತು. ಅದ್ರ ಬಗ್ಗೆ ಎಲ್ಲ ಮಾತಾಡಿಕೊಂಡು ಎಷ್ಟೊತ್ತು ಹೊರಡೋದು ಏನು ಅಂತ ಮಾತಾಡ್ಕೊಂಡು ಎಲ್ಲರೂ ಹೊರಟ್ವಿ. ಇಲ್ಲ, ಫಸ್ಟು ಕಾಫಿ ಕುಡ್ಕೊಂಡೆ ಹೋಗ್ಬೇಕಾಗಿತ್ತು ನಾವು. ನಾನು ಅದೇ ಅನ್ಕೊಂಡೆ, ಕಾಫಿ ಕುಡಿದು ಸ್ವಲ್ಪ ನಾನು ಹೇಳೋಣ ಅಂದ್ಕೊಂಡೆ ರೀ. ಬಟ್ ಅವ್ರು ಏನು ಅನ್ಕೋತಾರೋ ಬೇಗ ಹೋಗ್ಬೇಕು. ನೀವು ಹೋಗ್ಬೇಕಂಟಿ ಬೇಗ. ಇನ್ನು ಯಾರಿಗೆಲ್ಲ ಈ ವ್ಲಾಗು ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೇರ ವ್ಲಾಗ್ಸ್ನ ಅಂತ ಕೇಳ್ಕೊತಾ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಎಲ್ಲರಿಗೂ ಕೂಡ ಏನಪ್ಪ ಕರಿಗಾಲ.